ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಧನುಷ್ ರಾಮರ್, ಸೋಷಿಯಲ್ ವರ್ಕರ್, ಬೆಂಗಳೂರು. ಸ್ನೇಹಿತರೆ, ಹೋದ ವಾರ ನಮ್ಮ ಬಸಪ್ಪ ಸರ್ ಬಂದು ತಾತ ಬಂದು ನಮ್ಮ ಕ್ಯಾಂಪಲ್ಲಿ, ಹೆಲ್ತ್ ಕ್ಯಾಂಪಲ್ಲಿ ಚೆಕಪ್ ಮಾಡಿಸ್ಕೊಂಡ್ರು. ಅವಾಗ ಅವರಿಗೆ ಕಣ್ಣಿನ ಆಪ್ರೇಷನ್ ಮಾಡಬೇಕಂತ ನಮ್ಮ ಐ ಟೆಸ್ಟ್ ಮಾಡಿರೋರು ಐಡೆಂಟಿಫೈ ಮಾಡಿ ನನಗೆ ಹೇಳಿದ್ರು. ಆಗ ನಾನು ಅವ್ರಿಗೆ ಒಂದು ಅಡ್ವೈಸ್ ಮಾಡಿದೆ, ಈ ಥರ ಕಣ್ಣಿನ ಆಪ್ರೇಷನ್ ಮಾಡ್ಕೋಬೇಕು ಎಡಗಣ್ಣು. ಸೊ ಅದನ್ನು ಟೆಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಶ್ರದ್ಧಾ ಐ ಹಾಸ್ಪಿಟ್ಲಿಂದ ಅವ್ರನ್ನ ಶ್ರದ್ಧಾ ಐ ಹಾಸ್ಪಿಟ್ಲ್ ನಮ್ಮ ಹಾಸ್ಪಿಟ್ಲಿಗೆ ನಾನು ನಮ್ಮ ಫ್ರೆಂಡ್ ಮುಖಾಂತರ ಅಲ್ಲಿ ಕಳಿಸಿ ಅವರಿಗೆ ಕಣ್ಣಿನ ಆಪ್ರೇಷನ್ ಕೂಡ ಉಚಿತವಾಗಿ ಮಾಡಿದ್ವಿ. ಸೊ ಆಗಲೇ ಕಣ್ಣು ಆಪ್ರೇಷನ್ ಮಾಡ್ಕೊಂಡ್ಬಂದು ಈಗ ಮನೇಲಿದ್ದಾರೆ. ಸೊ ಅವ್ರನ್ನ ಭೇಟಿ ಆಗೋಣ ಅಂತ ಬಂದಿದ್ದೆ. ಈ ಒಂದು ಕಣ್ಣು ಆಪ್ರೇಷನ್ ಆಗಿದೆ, ಅವ್ರಿಗೆ ಯಾವ ಥರ ನಮ್ಮ ಮೆಡಿಕಲ್ ಟೀಮ್ ಸಪೋರ್ಟ್ ಮಾಡಿದ್ರು, ಯಾವ ಥರ ಸರ್ಜರಿ ಮಾಡಿದ್ರು, ಸೊ ಅದ್ರ ಬಗ್ಗೆ ಅವ್ರ ಹತ್ರ ಕೇಳೋಣ. ಹೀಗೆ ಹೇಗಿದೆ, ಕಣ್ಣು ಕ್ಲಿಯರಾಗಿ ಕಾಣಿಸ್ತಾ ಇದೆಯಾ, ಈಗ ನಮ್ಮ ಟೀಮ್ ಕೂಡ ಯಾವ ಥರ ಅವ್ರಿಗೆ ಸಪೋರ್ಟ್ ಕೊಟ್ಟರು, ಅದ್ರ ಬಗ್ಗೆ ಮಾಹಿತಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಅವ್ರ ಹತ್ರ ಮಾತಾಡೋಣ ಬನ್ನಿ. ತಾತ, ಕಣ್ಣು ಆಪರೇಷನ್ ಚೆನ್ನಾಗಿ ಮಾಡಿದ್ರಾ? ಹೌದಾ? ಹಾಂ 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 ಅಲ್ಲ, ಅವ್ರ ಹತ್ರ ಹೇಳ್ಕೊಂಡೆ. ಹೌದಾ? ಯಾರಿದ್ದಿಲ್ಲ, ನಾನು ಒಬ್ಬನೇ ಬಿಟ್ಟು ಬಂದ್ರಲ್ಲ, ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಸಿಸ್ಟರ್ಗಳು. ಒಳ್ಳೆ ತಂದೆ ತಾಯಿಗೆ ಅಂತ ಉಪಚಾರ ಮಾಡಿದ್ರು. ಹೌದಾ? ಭಾಳ ಚೆನ್ನಾಗಿ ಮಾಡಿದ್ರು. ಓಕೆ ಓಕೆ. ನಿಮಗೆ ಇವಾಗ ಕ್ಲಿಯರ್ ಕಾಣಿಸ್ತಾ ಇದೆಯಾ ಕಣ್ಣು? ಕಾಣಿಸ್ತದೆ. ಏನೋ ದುಡ್ಡು ತಗೊಂಡ್ರೆ ಎಲ್ಲ ಫ್ರೀ ಮಾಡಿಸಿದ್ರ ನಿಮಗೆ? ಏನೋ ಸ್ವಲ್ಪ ದುಡ್ಡು ತಗೊಂಡ್ರು ಅಂತ ಹೇಳಿದ್ರು. ಅದು ಏನಾದ್ರು ಕನ್ಸಲ್ಟೇಷನ್ ಒಂದು 300 ರೂಪಾಯಿ ತಗೊಂಡಿರ್ತಾರೆ ಅಷ್ಟೇ. ಕಣ್ಣು ಆಪರೇಷನ್ ಏನೋ ತಗೊಂಡ್ರು? ಇಲ್ಲ ಇಲ್ಲ, ಎಲ್ಲ ಫ್ರೀ ಅಲ್ವಾ? ಇಲ್ಲ 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 ಇಲ್ಲ. ಹಾಂ ಹಾಂ ಹಾಂ. ಕಣ್ಣದ ಆಪರೇಷನ್ ಎಲ್ಲ ಫ್ರೀ ಮಾಡ್ತಾರೆ. ನೀವು ಟೆಸ್ಟ್ ಮಾಡ್ಕೊಳ್ಳೋದು ಒಂದು 300 ರೂಪೀಸ್ ತಗೊಂಡಿರ್ತಾರೆ ಅಷ್ಟೇ ಅಲ್ವಾ? ತಗೊಂಡ್ರೆ ಅವ್ರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಓಕೆ ಓಕೆ. ಈಗ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಈಗ ನಮ್ಮನ್ನ ಎಲ್ಲಿ ಭೇಟಿ ಆದ್ರಿ ನೀವು? ಅದೇ ನೀರಿನ ಹಿಡ್ಕೊಳಕ್ ಬರ್ತದಲ್ಲ, ಪಾರ್ಕ್. ಹೌದು ಪಾರ್ಕ್ ಹತ್ರ ಕಂಡಿದ್ವಿ ನಿಮ್ಗೆ. ಓಕೆ ಓಕೆ. ಈಗ ಒಂದು ವಾರದಲ್ಲಿ ನಿಮ್ಗೆ ಕಣ್ಣು ಆಪರೇಷನ್ ಮಾಡ್ಕೊಂಡ್ ಬಂದು ಆರಾಮಿದ್ದೀರಾ? ಅದಕ್ಕೆ ನಿಮ್ಮನ್ನ ಭೇಟಿ ಆಗೋಣ ಅಂತ ಬಂದಿದ್ದೆ. ಯಾಕಂದ್ರೆ ಹಾಸ್ಪಿಟಲ್ ಬರಕ್ಕಾಗಿಲ್ಲ, ನಾನು ಬೇರೆ ಬೇರೆ ಕ್ಯಾಂಪ್ ಅಲ್ಲಿ ಇದ್ದೆ, ಬರಕ್ಕಾಗಿಲ್ಲ. ಸೊ ನಿಮ್ಮನ್ನ ಬಂದು ಇಲ್ಲೇ ಪಕ್ಕದಲ್ಲಿ ಇದ್ದೀರಲ್ಲ, ಕಮ್ಮನಹಳ್ಳಿಯಲ್ಲಿ ಇದ್ದೀರಾ, ಸೊ ನೋಡ್ಕೊಂಡು ಹೋಗೋಣ ಅಂತ. ಯಾಕಂದ್ರೆ ಈ ಟೆಸ್ಟ್, ಈ ಕಣ್ಣು ಆಪರೇಷನ್ ಹೊರಗಡೆ ಮಾಡಿಸ್ಬೇಕಾದ್ರೆ 25-30 ಸಾವಿರ ಆಗುತ್ತೆ. ನಮ್ ಕಡೆಯಿಂದ ಹೋಗಿದ್ರೆ ನಿಮ್ಗೆ ಫ್ರೀ ಆಗಿದೆ. ಬಹಳ ಅನುಕೂಲ ಆಯ್ತಾ? ಅನುಕೂಲ, ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಓಕೆ ಓಕೆ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ ಯು ತಾತ. ಮತ್ತೆ ನೀವು ಒಂದು ತಿಂಗಳು ಡ್ರಾಪ್ಸ್ ಹಾಕ್ಬೇಕು. ಪ್ರತಿದಿನನೂ ಒಂದು 7 ಟೈಮ್ ಹಾಕ್ಬೇಕು ಡ್ರಾಪ್ಸ್. ಅದ್ ಹಾಕಿದ್ರೆ ನಿಮ್ಗೆ ಇನ್ನ ಬ್ರೈಟ್ ಆಗಿ ಕಾಣಿಸುತ್ತೆ, ವಿಷನ್ ಇನ್ನ ಕ್ಲಿಯರ್ ಆಗುತ್ತೆ, ಇನ್ನ ಚೆನ್ನಾಗಿ ಕಾಣಿಸುತ್ತೆ. ಒಂದು ತಿಂಗಳು ಮಾಡ್ಕೊಂಡು ಮತ್ತೆ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಹೋಗ್ಬೇಕು ಅನ್ಸುತ್ತೆ. ಒಂದು ವಾರ ಆದ್ಮೇಲೆ ಬರಕ್ ಹೇಳಿದ್ರಾ? ಶನಿವಾರ ತಪ್ಪಿ ಶುಕ್ರವಾರ ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಇರ್ತವೆ ಬರ್ರಿ ಅಂತ ಹೇಳಿದ್ದಾರೆ. ಓಕೆ ಓಕೆ ಓಕೆ. ಹೋಗಿ ನೋಡಿ, ಎಲ್ಲ ಚೆನ್ನಾಗಿ ನೋಡ್ತಾರೆ. ಓಕೆನಾ? ಸ್ನೇಹಿತರೆ, ನೋಡ್ಬೋದು ಅವರು ತಾತ ಅವರು ಏನು ಅವ್ರ ಮಾಹಿತಿ ಕೊಟ್ಟಿರಂತ ನೀವು ಒಂದು ವಿಡಿಯೋ ಮುಖಾಂತರ ನೋಡ್ಬೋದು. ಈ ತರ ಪ್ರತಿದಿನ ನಮ್ಮ ಹೆಲ್ತ್ ಕ್ಯಾಂಪ್ಸ್ ಕಮ್ಯುನಿಟಿಯಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಡೆ ನಡೀತಾ ಇರುತ್ತೆ. ಇದರ ಮುಖಾಂತರ ನಾವು ಏನು ಅವ್ರು ಫಾಲೋ ಅಪ್ ಮಾಡಿ ಅವ್ರಿಗೆ ಏನು ಸಪೋರ್ಟ್ ಕೊಡ್ತಾ ಇದ್ದೀವಿ ಅಂತ ಈ ಒಂದು ವಿಡಿಯೋ ಮುಖಾಂತರ ನೀವೇ ನೋಡಿರ್ಬೋದು. ಆದಷ್ಟು ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಈ ತರ ಸುಮಾರು ಕ್ಯಾಂಪ್ಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಐ ಟೆಸ್ಟ್ ಕೂಡ ಒಂದು ಕಡೆ ನಡೀತಾ ಇರುತ್ತೆ. ಅದರಲ್ಲಿ ಏನಾದ್ರು ಕಣ್ಣು ಆಪರೇಷನ್ ಇದ್ರೆ ನಮ್ಗೆ ಗೊತ್ತಿರೋಂಥ ಹಾಸ್ಪಿಟ್ಲ್, ನಾವು ಟೈಅಪ್ ಆಗಿರೋಂಥ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅವ್ರಿಗೆ ಕಣ್ಣು ಆಪರೇಷನ್ ಫ್ರೀಯಾಗಿ ಮಾಡಿಸಿ. ಈ ಥರ ಇವಾಗ ಅವರು ಏಜ್ಡ್ ಪರ್ಸನ್ ನೀವೇ ನೋಡ್ಬೋದು, ವಯಸ್ಸಾಗಿರೋರು, ಅವ್ರಿಗೆ ಕಣ್ಣು ಆಪರೇಷನ್ ಆಗಿದೆ, ವಿಷನ್ ಕೂಡ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಒಂದು ವಿಡಿಯೋ ಮುಖಾಂತರ ಹೇಳಿದ್ದಾರೆ. ಆದಷ್ಟು ಶೇರ್ ಮಾಡಿ ಒಂದು ವಿಡಿಯೋನ. ಥ್ಯಾಂಕ್ ಯು. ಆದಷ್ಟು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಂದು ಫೀಡ್ಬ್ಯಾಕ್ ಕೇಳೋಣ, ಏನು ಹೇಳ್ತಾರೆ ನೋಡೋಣ. ಥ್ಯಾಂಕ್ ಯು. ಕ್ಯಾಂಪ್ ಇತ್ತು ಸರ್, ಅಲ್ಲಿ ಧನುಷ್ ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರು ನಮಗೆ ಶ್ರದ್ಧಾ ಐ ಕೇರ್ಗೆ ಹೋಗಿ ಅಂತ ಸಜೆಷನ್ ಕೊಟ್ಟರು. ಅಲ್ಲೆಲ್ಲ ಫ್ರೀಯಾಗೆಲ್ಲ ನೋಡಿಕೊಂಡ್ರು ಸರ್, ಚೆನ್ನಾಗೆಲ್ಲ. ಏನೂ ₹1 ಕಾಸು ತಗೊಂಡಿಲ್ಲ. ಕನ್ಸಲ್ಟೇಷನ್ ಫೀಸ್ ಮಾತ್ರ 300 ತಗೊಂಡ್ರು ಅಷ್ಟೇ. ಅದು ಬಿಟ್ಟರೆ 3 ಟೈಮ್ ಊಟ ಕೊಡ್ತಾರೆ, ಎಲ್ಲ ಅವರೇ ನೋಡ್ಕೊಂತಾರೆ ಸರ್. ಜಸ್ಟು ಬಿಟ್ಟು ಬರೋದಷ್ಟೇ. ತಿರ್ಗಾ ಅವರೇ ಕಾಲ್ ಮಾಡಿಬಿಟ್ಟು ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕರ್ಕೊಂಡು ಬಂದ್ವಿ ಸರ್. ಮತ್ತೆ ವೀಕ್ಲಿ 1 ಟೈಮ್ ಹೋಗ್ಬೇಕು ಸರ್ ನಾವು ಅಷ್ಟೇ. ಕಣ್ಣು ಆಪರೇಷನ್ ಫ್ರೀಯಾಗಿ ಮಾಡಿಸಿದ್ರಾ? ಫ್ರೀಯಾಗಿ. ಇದರಿಂದ ಬಹಳ ಅನುಕೂಲ ಆಯ್ತಾ? ಅನುಕೂಲ ಆಯ್ತು ಸರ್. ಈಗ ಹೊರಗಡೆ ಹೋದ್ರೆ ಎಷ್ಟಾಗುತ್ತೆ ನೀವೇ ಕೇಳಿರ್ತೀರಾ. ಸೊ ಈ ತರ ಸರ್ಜರಿ ಫ್ರೀ ಆಗಿರೋದ್ರಿಂದ ಅವ್ರಿಗೆ ಅನುಕೂಲ ಆಯ್ತಲ್ವಾ? ಹೇಳಿಲ್ಲ, ನನ್ನ ಮಕ್ಕಳು ಸಹ ನೋಡ್ಕೊಳಕ್ಕಲ್ಲ, ಆ ಥರ ನೋಡ್ಕೊಂಡ್ರು. ಚೆನ್ನಾಗಿ ನೋಡ್ಕೊಂಡಲ್ವಾ? ಅದೇ ಖುಷಿ ನಮ್ಗೆ. ಯಾಕಂದ್ರೆ ನಾವು ಏನೋ ಒಂದ್ ಕಡೆ ರೆಫರ್ ಮಾಡ್ತೀವಿ, ಮತ್ತೆ ಅವ್ರಿಗೆ ಎಲ್ಲ ಹೇಗ್ ಚೆನ್ನಾಗಿ ನೋಡ್ಕೊಂತಾರ, ಕಣ್ಣು ಆಪರೇಷನ್ ನೀಟ್ ಆಗತ್ತಾ. ನಾವು ಡೇ 1 ನಿಮ್ಗೆ ಯಾವಾಗ ನೋಡಿದ್ನೋ, ಇವಾಗ ಕಣ್ಣು ಆಪರೇಷನ್ ಮುಗಿಸ್ಕೊಂಡ್ ಬಂದಿದ್ದೀರಾ, ಇನ್ನ 1 ತಿಂಗಳು ಡ್ರಾಪ್ಸ್ ಆಗೋವರೆಗೂ ನಾವು ನೋಡ್ಕೊಂತಾ ಇರ್ತೀವಿ, ನಿಮ್ಮನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸರಿ ಸರಿ ಸರಿ, ಓಕೆ. ಏನಿದ್ರೆ ಹೇಳಿ, ಮಾಡ್ಕೊಡೋಣ.